A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸ್ವಾತಂತ್ರ್ಯ ರಾತ್ರಿ ಹೊತ್ತು ಕೊಟ್ಟರು ಅಂತ ಆ ಗೆದ್ದಿದ್ದವ್ರು ಯಾರು? ಇವತ್ತೇನು ರಾಜಕೀಯ ಅಧಿಕಾರಿಗಳು ಲಂಚ ತಿಂತವ್ರೆ ಅಂತವ್ರು ಎದ್ದಿದ್ರು. ನಾವೆಲ್ಲ ಮಲಗಿದ್ವಿ. ಒಬ್ರು ನಾಟಕಕಾರ ಹೇಳ್ತಿದ್ರು ಕಳ್ಳರು ಕಾಕರು ಅಂತವ್ರು ಎದ್ದಿದ್ರು. ಅವತ್ತು ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕದೆ ಅಂತ. ಇವತ್ತು ನಾವೇ ಹೇಳ್ತಾ ಇದೀವಿ, ಯಾರು ರೈತರು ದುಡ್ಡು ತಿಂತ ಇದ್ದಾರೆ, ರಾಜಕಾರಣಿ ಆಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, ಅಂತವ್ರು ಎದ್ದಿದ್ರು ಅವತ್ತು. ಬೆಳೆ ಯಾವಾಗ ಹಾಕೋದು? ಯಾರು ಸಾರ್ವಜನಿಕರು ಕೇಳಿದಾರ? ರೈತ ಕಲ್ತವ್ರೆ ಕೇಳ್ಬೇಕಾದನ್ನ. ನೀವೆಲ್ಲ ಬೆಳೆ ಬೆಳೆದಿಲ್ವಾ ಸಾರ್ವಜನಿಕರು? ನೋಡಿ ಎಷ್ಟು ಇದು ಮಾಡ್ತಾರೆ. ಈಗ ನೋಡಿ ಇನ್ನೊಂದು ಲಕ್ಷ ಸಾವಿರಾರು ಕೋಟಿ ಖರ್ಚು ಮಾಡಿ ಕೆನ್ನಂಬಡಿ ಕಟ್ಟೆ ಕೆಳಗಡೆ ಅಮ್ಯೂಸ್ಮೆಂಟ್ ಪಾರ್ಕ್ ಕಾವೇರಿ ಆರತಿ ಮಾಡ್ತಾ ಇದಾರೆ. ಯಾರು ಬೇಕದು? ಕಟ್ಟೆ 100 ವರ್ಷದ ಮೇಲಾಯ್ತು. ಮಹಾರಾಜರು ಕಲ್ತಿರೋದು. ಈ ಯಾವುದೇ ರಾಜಕೀಯ ಅಯೋಗ್ಯರು 3 ಪಾರ್ಟಿಗಳಿದಾವೆ, ಅವ್ರು ಯಾರು ಯೋಗ್ಯರಲ್ಲ. ಕೆನ್ನಂಬಡಿ ಕಟ್ಟೆ ಕಾಲಕ್ಕೆ ಕಮಿಷನ್ಗೋಸ್ಕರ ಅಲ್ಲಿ ಈ ಯೋಜನೆ ಹಾಕೊಂಡವ್ರೆ. ಅದನ್ನೆಲ್ಲ ವಿರೋಧ ಮಾಡ್ತಾ ಇದ್ದೀವಿ. ಇಡೀ ಎಲ್ಲ ಜನಗಳು ವಿರೋಧ ಮಾಡಬೇಕು. ಯಾಕೆ ನೀರು ಕೊಟ್ಟಿಲ್ಲ? ಕೆನ್ನಂಬಡಿ ಕಟ್ಟೆ ತುಂಬಿಲ್ವಾ? ಈ ಅಧಿಕಾರಿಗಳಿಂದ ರಾಜಕಾರಣಿಗಳಿಂದ ಕಟ್ಟೆ ತುಂಬಿಲ್ಲ. ನಮ್ಮ ರೈತರ ಪುಣ್ಯದಿಂದ ಕಟ್ಟೆ ತುಂಬಿರೋದು. ಎಲ್ಲ ಸಾರ್ವಜನಿಕರು ಇದ್ದೀರಿ, ಇಲ್ಲಿ ರೈತರ ಇಲ್ಲ, ಎಲ್ಲ ರೈತರೇ. ಮೀಟಿಂಗ್ಗೆ ಕರ್ಸ್ಕೊಡ್ತಿದ್ದಾರೆ. ಸುಮ್ಮನೆ ಕರ್ಸ್ಕೊಂಡು ಓಡಿಸಕ್ಕಿಲ್ಲ. ಅಕೌಂಟಬಿಲಿಟಿ ತಗೊಳ್ತೀನಿ ನಾನು, ಅವ್ರಿಗೆ ಕರ್ಸ್ಕೊಡೋಣ. ಇಲ್ಲ ಅಂತಂದ್ರೆ DC ಆಫೀಸಿಗೆ ರಿಪೋರ್ಟ್ ಮಾಡಿಲ್ಲ ಸರ್. ಈಗ ರೈತರ ಸಮಸ್ಯೆಗಳು ರೈತರು ನಮ್ಮ ಇಲಾಖೆ ಬಂದಿದೆ. ಹಿಂದೆ ನಮ್ಮ ರಂಗಸ್ವಾಮಿ ಹೇಳ್ತಿದ್ರು, ನಮ್ಮ ವಿಷ್ಣು ಮಹೇಶ್ ಕೂಡ ಏನಾರ ಇದ್ರೆ ಅವರು ರೈತರ ಹಣೆ ಬರ ಬರ್ತಿರುತ್ತೆ. ಈಗ ನಮ್ಮ ಇಲಾಖೆಯಲ್ಲಿ ರೈತರ ಹಣೆ ಬರ ಬರ್ದು ಬಿಡ್ತಾರೆ. ಕೋಡಿ ಸರ್ವೆ ಇಲಾಖೆ ಬೇಕಾದಷ್ಟು ರೈತರು ಮಾತಾಡೋರೆ. ಒಂದ್ ಸಣ್ಣ ತಪ್ಪಾದ್ರೆ ಆ ರೈತರಿಗೆ ಆಗುವಂತ ನೋವು ಯಾರಿಗೂ ಹೋಗುತ್ತಾ? ದಯಮಾಡಿ ಸಣ್ಣ ತಪ್ಪು ವ್ಯತ್ಯಾಸ ಮಾಡೋದು ತಮ್ಮ ಇಲಾಖೆ ಸರ್. ಈಗ ಸರ್ವೆ ಇಲಾಖೆಯಲ್ಲಿ ಅಥವಾ ಕೋಡ್ ಮಾಡುದು, ಮತ್ತೊಂದು ಖಾತೆ ಮಾಡುದು, ಒಂದ್ ಸಣ್ಣ ಗೋರೆಗೌ ಅದು ಬದಲಾವಣೆ ಮಾಡ್ಕೋಬೇಕು. ನಾವು DC ಹೋಗ್ಬೇಕು, AC ಹೋಗ್ಬೇಕು, ಮತ್ತೊಂದು ಹೋಗ್ಬೇಕು. ಯಾಕೆ ಸರ್ ರೈತನ ಸಾಯಿಸ್ತಾರೆ? ಇಲಾಖೆಯನ್ನು ಜೊತೆಲಿ ಇಟ್ಕೊಂಡು ನಾವು ಈ ಕೆಲಸವನ್ನ ಕೆರೆ ಉಳಿಸೋದಿರ್ಬೋದು, ಮತ್ತೆ ಕಾಲುವೆ ಕೆಲಸಗಳಿರ್ಬೋದು, ಇಂಥದನ್ನ ಮಾಡಿಸಲಿಕ್ಕೆ ನಾವು ದಂಡಾಧಿಕಾರಿಗಳಿದ್ದೀರಿ. ತಮ್ಮ ಜವಾಬ್ದಾರಿಯಲ್ಲಿ ನಡೆದ್ರೆ ಈ ಮಳವಳ್ಳಿ ಜನತೆ ನಿಮ್ಮನ್ನ ನೆನ್ಕೊಳ್ತಾರೆ. ಮತ್ತು ಈ MSP ಅಂತ ಏನಿದೆ, ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ಬೆಲೆ ಅಂತೇಳಿ ಭತ್ತ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ರೇಷ್ಮೆ ಇರ್ಬೋದು, ಆ ಒಂದು ನಿಟ್ಟಲ್ಲೂ ಕೂಡ ಖರೀದಿ ಕೇಂದ್ರಗಳನ್ನ ತೆರೆಯೋದ್ರಲ್ಲಿ ತಮ್ಮ ಆದ್ಯತೆ ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಸರ್ಕಾರದ ಮಟ್ಟದಲ್ಲೋ ಅಥವಾ ಶಾಸಕರ ಮಟ್ಟದಲ್ಲೋ ಅಂತ ಒತ್ತಾಯ ಮಾಡಿ ಈ ಕ್ಷೇತ್ರದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಕೆಲಸ ಸಾರ್ಥಕ ಆಯ್ತದೆ. ರೈತರ ಪರವಾಗಿ ನೀವು ಕೆಲಸ ಮಾಡಿದಾಗ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಸಮಸ್ಯೆಗಳಿವೆ. ಆ ಕುರಿತು ನಮ್ಮ ನಾಗೇಂದ್ರ ಸ್ವಾಮಿ ಅವರು ಓದ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ ಏನು ಅಂದ್ರೆ ನಾವು ಮಾತಾಡ್ತಾರೆ. ಅಯ್ಯಯ್ಯೋ